ಜೊತೆಯಲಿ ಜೊತೆಯಲಿ. ನಾ ಇನ್ಮೇಲೆ ಏನೇ ಮಾಡಿದ್ರು ನಿನ್ನ ವಿಷಯದಲ್ಲಿ ಹೇಗೆ ನಡ್ಕೊಂಡ್ರು ಅದ್ಯಾವುದನ್ನು ನೀನು ನನ್ನ ಮಗನ ಮುಂದೆ ಬಾಯಿ ಬಿಡಬಾರ್ದು. ಸೀನಿಯರ್ ಯಾಕ್ರಿ ಹಂಗೆ ಎದ್ದು ಬಂದ್ಬಿಟ್ರೆ? ಯುರೋಪ್ ಅಂದ ತಕ್ಷಣ ಆಫ್ ಆಗ್ಬಿಟ್ರಲ್ಲ, ಅಷ್ಟೊಂದು ಖುಷಿ ಆಯ್ತಾ? ಭಯ ಆಯ್ತು. ಭಯನಾ? ಯಾಕ್ರಿ? ಅಲ್ಲೂ ಮನುಷ್ಯ ಇರೋದು. ಆದ್ರೆ ಅದು ನಮ್ಮ ದೇಶ ಅಲ್ವಲ್ಲ, ಯಾಕೋ ಗೊತ್ತಿಲ್ಲ. ಅಲ್ಲಿಗೆಲ್ಲ ಹೊರಡೋದನ್ನ ನೆನೆಸ್ಕೊಂಡ್ರೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಯಾಕ್ರಿ ಸೀನಿಯರ್, ಯುರೋಪ್ ಅಂದ್ರೆ ಅದೇನು ಬೇರೆ ಗ್ರಹ ಅಲ್ಲ. ಫ್ಲೈಟ್ ಹತ್ತಿ ಒಂದ್ಸಲ ಮಲ್ಗಿದ್ದು ಎದ್ದೇಳೋ ಅಷ್ಟಲ್ಲ ನಾವು ಯುರೋಪಲ್ಲೇ ಇರ್ತೀವಿ. ಜೆಟ್ ಯುಗ ಕಂಡ್ರಿ ಇದು. ಅಕ್ಕಪಕ್ಕದ ದೇಶಗಳೆಲ್ಲ ಅಕ್ಕಪಕ್ಕದ ಮನೆ ಇದ್ದಂಗೆ. ಅಕ್ಕಪಕ್ಕದ ಮನೆ ನೋಡಕ್ಕೆ ಆ ದೇಶಕ್ಕೆ ಹೋಗ್ಬೇಕಾ? ಈ ದೇಶದಲ್ಲಿ ಜಾಗನೇ ಇಲ್ವಾ? ಇಡೀ ಪ್ರಪಂಚದಲ್ಲಿ ಇಂಡಿಯಾದಷ್ಟು ಸುಂದರವಾಗಿರೋ ದೇಶನೇ ಇಲ್ಲ ಅಂತಾರೆ. ಇರ್ಬೋದು, ಮನೆ ಊಟ ಎಷ್ಟೇ ಚೆನ್ನಾಗಿದ್ರು ಕೆಲವು ಸಲ ಹೋಟ್ಲಿಗೆ ಹೋಗಲ್ವಾ? ಇದು ಹಂಗೇನೆ. ಅದು ಅಲ್ಲದೆ ನಾವಿಬ್ರೆ ಯಾವುದೋ ದೂರ ದೇಶದಲ್ಲಿ ನಮ್ಮದೇ ಪ್ರಪಂಚದಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದು ಇಡೀ ತಿಂಗಳು ಕಳೆಯೋದಂದ್ರೆ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತ ಇದೆ. ಪ್ಲೀಸ್ ಹೊರಡ್ರಿ, ಪ್ಲೀಸ್. ನನ್ನ ಕೈಲಾಗಲ್ವೋ? ನೀನು ಎಷ್ಟು ಹೇಳಿದ್ರು ಅಷ್ಟೇ. ಅಷ್ಟು ದೂರ ಅದ್ಯಾವುದೋ ಗೊತ್ತಿಲ್ಲದಿರೋ ದೇಶ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಿದೆ. ಗೊತ್ತಿಲ್ಲದಿರೋ ದೇಶದಲ್ಲೇ ಕಂಡ್ರಿ ತುಂಬ ಪ್ರೈವೇಸಿ ಸಿಗೋದು. ಹೇಳೋರು ಕೇಳೋರು ಯಾರು ಇಲ್ಲದೆ ನನ್ನ ತೋಳನ್ನ ಹಿಡ್ಕೊಂಡು ನೀವು, ನಿಮ್ಮ ಕೊಳನ್ನ ತಪ್ಕೊಂಡು ನಾನು, ಸುತ್ತ ಹಿಮದ ರಾಶಿ. ವಾವ್, ನೆನೆಸ್ಕೊಂಡ್ರೆ ಕಣ್ಮುಂದೆ ಹಾಗೆ ರಪ್ಪಂತ ಪಿಕ್ಚರ್ ಪಾಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಗೊತ್ತಾ? ಫುಲ್ ಥ್ರಿಲ್ಲಿಂಗ್, ಫೀಲಿಂಗ್ ವೆರಿ ಎಕ್ಸೈಟೆಡ್. ಬಟ್ ನಿನ್ನ ಎಕ್ಸೈಟ್ಮೆಂಟ್ ನನಗೂ ಆಗಬೇಕಲ್ವಾ? ಇದೆಲ್ಲ ನನ್ನಂತೊಳಗಲ್ಲ ಕಣೋ. ನಿಮ್ಮಂಥವ್ರಿಗೆ ಅಂದ್ರೆ ನಿಮ್ಗೇನಾಗಿದೆ ರೀ? 60 ವರ್ಷ ವಯಸ್ಸಾದವರೆಲ್ಲ ವರ್ಲ್ಡ್ ಟೂರ್ಗೆ ಹೋಗಿ ಆರಾಮಾಗಿ ಬರ್ತಾರೆ. ನೀವು ಒಳ್ಳೆ ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ. ಆದರೆ ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡ, ನಂಗೆ ಆಗಲ್ಲ. ನಿಮ್ಮ ಜೊತೆ ನಾನು ಇರ್ತೀನಲ್ರಿ. ಸರಿ, ಯುರೋಪ್ ಬೇಡ, ಇನ್ನೆಲ್ಲಿಗೆ ಹೋಗ್ಬೇಕು ಅಂತೀರಾ? ಕೇರಳದಲ್ಲಿ ಅಂಬಲ್ಪುಝ ಅನ್ನೋ ಕಡೆ ಒಂದು ಕೃಷ್ಣನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣವಾ? ಏನ? ಕೃಷ್ಣನ ದೇವಸ್ಥಾನನ? ರೇ, ನಾವು ಹೊರಟಿರೋದು ಹನಿಮೂನ್ಗೆ ಕಣ್ರಿ. ತೀರ್ಥಯಾತ್ರೆ ಮಾಡೋಷ್ಟು ವಯಸ್ಸಾಗಿಲ್ಲ ನಮಗೆ. ಯಾತ್ರೆ ಅಂತ ಯಾಕೆ ಅನ್ಕೋತೀಯಾ? ಮದುವೆ ಆಗಿ ಮೊದಲನೇ ಸಲ ಆಚೆ ಹೋಗೋದಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅದು ಅಲ್ಲದೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಆ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ರಂತೆ, ಶಾಲಿನಿ ಮದುವೆ ಆದ ತಕ್ಷಣ ನಿನ್ನ ಸನ್ನಿಧಿಗೆ ಕಳಿಸ್ತೀನಿ ಅಂತ. ನಿಮ್ಮಮ್ಮಂಗೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಅಷ್ಟು ದೂರದ ಕೃಷ್ಣನೇ ಆಗ್ಬೇಕಿತ್ತ? ಹರಕೆ ಮಾಡ್ಕೊಂಡಿದ್ದಾಗಿದೆ, ಏನು ಮಾಡೋಣ? ಇನ್ನೇನು ಮಾಡೋಕ್ಕಾಗುತ್ತೆ? ದರ್ ಇಸ್ ನೋ ಅದರ್ ವೇ. ನೀವು ಆರ್ಡ್ರ್ ಮಾಡಿದ್ಮೇಲೆ ನಾನಿಲ್ಲ ಅನ್ನೋಕ್ಕಾಗತ್ತಾ? ಸರಿ, ಹೋಗ್ಬರೋಣ. ಬೇಜಾರಾಯ್ತಾ? ಮೈ ಪರ್ಚ್ಕೊಳ್ಳೋ ವಿಷಯಕ್ಕೆ ಬೇಜಾರು ಯಾಕ್ರಿ? ಅಂದರೆ ಅಷ್ಟೊಂದು ಹರ್ಟ್ ಆಯ್ತಾ? ಸಾರಿ. ಯಪ್ಪ, ಈ ಪ್ರಾಣಿಗೆ ತಮಾಷೆ ಯಾವುದು, ಸೀರಿಯಸ್ನೆಸ್ ಯಾವುದು ಅಂತ ಒಂದು ಗೊತ್ತಾಗಲ್ಲ. ಈ ಸೀನಿಯರ್, ನೀನು ನನ್ನ ಪಕ್ಕನೇ ಇರ್ತೀನಿ ಅಂತಂದರೆ ಬರೀ ಕೃಷ್ಣನ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಕಾಶಿ ರಾಮೇಶ್ವರಕ್ಕೂ ಖುಷಿಯಾಗಿ ನಿಮ್ಮ ಜೊತೆನೇ ಬಂದ್ಬಿಡ್ತೇನೆ. ಆದರೆ ನೀವು ಮಾತ್ರ ಯಾವಾಗಲೂ ನನ್ನ ಪಕ್ಕ ಹೀಗೆ ಅಂಟ್ಕೊಂಡಿರಬೇಕು.
ಏನ್ರಿ ಹಿಂಗೆ ಗುರಾಯಿಸ್ತಾ ಇದ್ದೀರಲ್ಲ? ಈ ಲುಕ್ಕೆಲ್ಲ ಬೇಡಮ್ಮ. ನಾವೀಗ ನಿಮ್ಮ ಪತಿ ಪರಮೇಶ್ವರ. ನಮ್ಮ ಮೇಲೆ ಭಯ, ಭಕ್ತಿ, ಗೌರವ ಎಲ್ಲ ಇರಲಿ. ನಿಜ, ನಿನ್ನ ಮೇಲೆ ಭಯ, ಭಕ್ತಿ, ಯಪ್ಪ ಒಳ್ಳೆ ಸತಿ ಸಾವಿತ್ರಿ ಸಕ್ಕುಬಾಯಿ ಥರ ಆಡ್ತಿರಲ್ರಿ. ಫ್ರೆಂಡ್ಸ್ ಆಗಿ ಕ್ಯಾಶುವಲ್ ಆಗಿದೆ. ಈಗಲೇ ಹೇಳ್ತಾ ಇದ್ದೀನಿ ರೀ ಶಾಲಿನಿ, ಅಲ್ಲಿ ಹೋದ್ಮೇಲೂ ಇಷ್ಟೇ ಓವರ್ ಸೆಂಟಿಮೆಂಟಲ್ ಆಗಿ ಏನಾದರೂ ಆಡಿದ್ರೆ ಅಲ್ಲೇ ಒಂದು ಒಳ್ಳೆ ಸಮುದ್ರಕ್ಕೆ ನಿಮ್ಮನ್ನು ಎತ್ತಾಗಿ ಬಂದ್ಬಿಡ್ತೀನಿ. ಒಳ್ಳೆ ಸಮುದ್ರನ? ಮತ್ತೆ ಅಲ್ಲಿ ನೋಡಿ, ನೀವು ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಯಾವಾಗಲೂ ಹಿಂಗೆ ನಗ್ನಗ್ತಾನೆ ಇರಬೇಕು, ಗೊತ್ತಾಯ್ತಾ? ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು. ಸರ್ ತಪ್ಪಾಯಿತು ಸರ್, ಯಾವತ್ತೂ ಹಿಂಗೆ ಮಾಡಲ್ಲ. ನೀವು ಕತ್ತಿರ್ದು ಆಚೆ ದೂಕಿದ್ರೂ ನಾನು ಹೋಗಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೀವು ಹೊಟ್ಟೆಗೆ ಕೊಟ್ಟರೆ ತಿಂತೀನಿ, ಇಲ್ಲಾಂದರೆ ನಾನು ತಿನ್ನೋದೇ ಇಲ್ಲ, ಉಪವಾಸ ಇರ್ತೀನಿ. ಪ್ಲೀಸ್ ನನ್ನನ್ನು ಕಳಿಸ್ಬೇಡಿ ಸರ್. ಬಾಯ್ ಮುಚ್ಚಮ್ಮ, ಮೊದಲು ಆ ಅಮ್ಮ ಬರಲಿ, ಆಮೇಲೆ ನೋಡ್ಕೊತೀನಿ. ಏನು ಮಾಡ್ತಾ ಇದ್ದೀರಾ? ಹುಡುಗಿ ತಪ್ಪು ಮಾಡಿದೆ ನಿಜ. ನೀವು ಹೊರಗಡೆ ಹಾಕ್ಬಿಟ್ರೆ ಅವಳು ಎಲ್ಲಿ ಹೋಗ್ತಾಳೆ ಹೇಳಿ? ಅದು ಅವಳು ಹಣೆ ಬರೋ ಕಣಮ್ಮ. ಅನ್ನ ಬಟ್ಟೆ ಹಾಕಿ ಸಾಕ್ತಾ ಇದ್ದೀವಿ, ತಪ್ಪಗಿರ್ಬೇಕು ಅನ್ನೋದು ಗೊತ್ತಾಗಲ್ವಾ ಇದಕ್ಕೆ? ಈ ಸರಿ ಬೆಂಗಳೂರಿಗೆ ಹೋದವಳು ನಾಳೆ ಮುಂಬೈಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಸುಮ್ಮನೆ ತಾಪತ್ರಾಯ ಮೈ ಮೇಲೆ ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ಕರ್ಕೊಂಡೋಗಿ ಅಮ್ಮ. ಸರ್ ಮಯ ಅಂತೀನಿ ಸರ್, ನಾನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗಲಿ? ಅನಾಥ ಹುಡುಗಿ ಸರ್, ಇದು ಸ್ವಲ್ಪ ದಯೆ ತೋರಿಸಿ ಸರ್. ದಯ ತೋರಿಸಿದ್ಗೆ ಕಣಮ್ಮ ಇಷ್ಟು ವರ್ಷ ಸಾಕಿದ್ದು, ಇನ್ಮೇಲಾಗಲ್ಲ. ಹೆಂಗೂ ನೀನು ಇದೆಯಲ್ಲ, ಕರ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೋ. ನಮ್ಮನಿಲ್ಲ, ಅದು ಹೇಗಾಗುತ್ತೆ ಸರ್? ಯಾಕಮ್ಮ ಆಗಲ್ಲ? ಮೊಮ್ಮಗಳು ನೋಡೋಕೆ ಅಂತ ಅಷ್ಟು ದೂರದಿಂದ ಓಡಾಡ್ ಬರ್ತೀಯಾ? ಜೊತೆಲಿ ಇಟ್ಕೊಂಡು 2 ಹೊತ್ತು ಅನ್ನ ಹಾಕಕ್ಕಾಗಲ್ವಾ? ನಡಿ ನಡಿ, ದೊಡ್ಡವ್ರು ಬಂದರೆ ಪೊಜಿಟಿ ಆಗುತ್ತೆ ನಮಗೆ. ಹೋಗಮ್ಮ, ಕರ್ಕೊಂಡು ಹೋಗೋ. ಸರ್ ನಿಮ್ಮ ಕೈ ಮುಗಿತಿತ್ತು ಸರ್, ಇದೊಂದು ಸಲ ಕ್ಷಮಿಸ್ಬಿಡಿ, ತಪ್ಪಾಗೋಗಿದೆ. ದೊಡ್ಡವ್ರ ಹತ್ರ ಬೇಕಾದರೆ ನಾನೇ ಕೇಳ್ಕೊತೀನಿ, ಅವ್ರ ಕೈ ಕಾಲು ಹಿಡಿದಾದ್ರೂ ನಾನು ಒಪ್ಪಿಸ್ತೀನಿ. ಸಲ ಬಿಟ್ಬಿಡಿ ಸರ್. ಯಾಕೆ ನನ್ನ ಮನೆಗೆ ಕಳಿಸ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ? ಅದು ಹುಡುಗಿ ಕಾಲಿಲ್ದೋಳು, ಬೆಂಗಳೂರಿಗೆ ಹೋಗೋವರೆಗೂ ದನ ಕಾಯ್ತಿದ್ದೆ ಅಂತ ದೊಡ್ಡವ್ರು ನನ್ನ ಊರು ಬಿಡಿಸ್ಬಿಡ್ತಾರೆ ಅಷ್ಟೇ. ನಡಿಯಮ್ಮ ನೀನು, ನಡಿ. ಪಾರು, ಇಷ್ಟೆಲ್ಲ ಆದ್ರೂ ನಾವಿಲ್ಲಿ ಇರ್ಬೇಕಾ? ನಡಿ ಹೋಗೋಣ. ಹೋಗೋಣ ಅಂದ್ರೆ ಎಲ್ಲಿಗೆ ಹೋಗೋದು? ಅವಳದವಳೆ ಬರ್ಬೇಡ ಬರ್ಬೇಡ ಅಂತ 1000 ಸಲ ಪಡ್ಕೊಂಡೆ. ಕೇಳಿದೆ ನನ್ನ ಮಾತನ್ನ? ಈಗೆಲ್ಲ ಕರ್ಕೊಂಡೋಗ್ಲಿ? ಅಯ್ಯೋ ರಂಗ, ಈ ಭಾರನ ನಾನೇ ಹೊತ್ಕೋಬೇಕೇನಪ್ಪ? ನೀನೇನು ಓದ್ಕೊಂಬರ್ಬೇಡವೇ ಪಾರು, ನಾನೇ ನೆಡ್ಕೊಂಬರ್ತೀನಿ. ಏನೇ ಮಾಡಲಿ, ಮನೆಗಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲ ಕರ್ಕೊಂಡು ಹೋಗ್ಲಿ ಹೇಳು? ಇವತ್ತೊಂದು ರಾತ್ರಿ ಇರೋಕೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ತೀನಿ. ಬಾ, ನಾಳೆ ಏನು ಎತ್ತ ಅಂತ ಯೋಚನೆ ಮಾಡೋಣ. ಕೃಷ್ಣನ್ ದೇವಸ್ಥಾನಕ್ಕ? ಹ್ಞೂ ಮಾಮ್, ಅದೊಂಥರ ಮೈಥಾಲಜಿಕಲ್ ಮತ್ತು ಹಿಸ್ಟಾರಿಕಲ್ ಪ್ಲೇಸ್ ಅಂತೆ. ತುಂಬ ಆರ್ಟಿಸ್ಟಿಕ್ ಆಗಿದೆ ಅಂತೆ. ನಿಂಗೇನು ತಲೆ ಕೆಟ್ಟಿದ್ಯೇನೋ? ಮದುವೆ ಆದ ತಕ್ಷಣ 1 ತಿಂಗಳು ಪೂರ್ತಿ ಯುರೋಪ್ ಟ್ರಿಪ್ಪಿಗೆ ಹೋಗ್ತೀನಿ ನಿಂತಿದ್ದೆ, ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ನಿಂತಿದೆಯಲ್ಲೋ? ನೀ ಹೋಗ್ತಿರೋದು ಹನಿಮೂನ್ಗೆ, ಯಾತ್ರೆಗಲ್ಲ. ದೇವಸ್ಥಾನಕ್ಕೆ ಹೋದೆ ಹನಿಮೂನ್ ಅಲ್ಲ ಅಂತ ಯಾರು ಹೇಳಿದ್ದು ಮಾಮ್? ಮೊದಲು ದರ್ಶನ ಎಲ್ಲ ಮುಗಿಸ್ಕೋತೀವಿ, ಆಮೇಲೆ ಅಲ್ಲಲ್ಲೇ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ.
ಬೇಡ ಅಭಯ್, ಅಲ್ವಾ ಆಗ್ತಾನೆ ಚೆನ್ನಾಗಿದೆಯಲ್ಲೋ. ಯುರೋಪ್ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಎಷ್ಟು ಖುಷಿಯಾಗೆಲ್ಲ ತಯಾರಿ ಮಾಡಿಕೊಂಡೆ. ಇವಾಗ ಇದ್ದಕ್ಕಿದ್ದಾಗ ಏನಾಯ್ತು ನಿಂಗೆ? ನನಗೇನು ಆಗಿಲ್ಲ ಮಾಮ್. ನಮ್ಮ ಸೀನಿಯರ್ಗೆ ಮನಸ್ಸಿಲ್ವಂತೆ. ಯಾಕಂತೆ? ಅವ್ರಿಗೆ ಯಾವುದ್ಯಾವುದೋ ಗೊತ್ತಿಲ್ಲದಿರೋ ದೇಶ ಸುತ್ತಕ್ಕೆ ಇಷ್ಟ ಇಲ್ವಂತೆ ಮಾಮ್. ನಮ್ಮ ದೇಶದಲ್ಲೇ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಹೋಗೋಣ ಅಂದರು. ಓಕೆ ಅಂದೆ. ಯಾರನ್ನು ಕೇಳಂದೆ? ಅವಳು ಹೇಳಿಬಿಟ್ರೆ ನೀ ತಲೆ ಅಲ್ಲಾಡಿಸ್ಬಿಡ್ಬೇಕಾ? ನೀ ದೇವಸ್ಥಾನಕ್ಕೆ ಹೋಗಿ ಕೂಡ್ದು ಯುರೋಪ್ ಟ್ರಿಪ್ಗೆ ಹೋಗಬೇಕು. ಇನ್ಯಾವಾಗಲಾದರೂ ಹೋದ್ರಾಯ್ತು ಬಿಡು ಮಾಮ್. ಇವಾಗ ಸದ್ಯಕ್ಕೆ ಇಲ್ಲಿ ಹೋಗಿ ಬರ್ತೀವಿ. ಅದೆಲ್ಲ ಆಗಲ್ಲ. ಮದುವೆನಂತೂ ನನ್ನ ಇಷ್ಟದ ಪ್ರಕಾರ ಮಾಡ್ಕೊಳ್ಳಿಲ್ಲ. ಈಗಲಾದರೂ ನಾ ಹೇಳಿದ ಕಡೆಗೆ ಹೋಗಬೇಕು. ಮಾಮ್, ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ಹೋಗೋ ಜಾಗ ಇಬ್ರಿಗೂ ಖುಷಿ ಕೊಡಬೇಕಲ್ವಾ? ಅವ್ರಿಗೆ ಇಷ್ಟನೇ ಇಲ್ಲ ಅಂದಮೇಲೆ ಅಲ್ಲಿಗೆ ಕರ್ಕೊಂಡೋದೆ ಅವ್ರು ಹೆಂಗೆ ಖುಷಿಯಾಗಿರ್ತಾರೆ ಹೇಳು? ಹೋಗಿದ್ದು ವೇಸ್ಟ್ ಆಗಲ್ವಾ? ಹಾಗಂತ ಇಲ್ಲಿ ಯಾವುದೋ ಗುಡಿ ಸುತ್ತಾ ಇದ್ರೆ ನೀನು ಖುಷಿ ಸಿಗುತ್ತೇನೋ? ಖಂಡಿತ ಇರುತ್ತೆ ಮಾಮ್. ನನ್ನ ಇಂಥ ಜಾಗ ಅಂತೇನಿಲ್ಲ. ನನ್ನ ಸೀನಿಯರ್ ನನ್ನ ಜೊತೆಲಿದ್ರೆ ಸಾಕು. ಸ್ಮಶಾನದಲ್ಲಿ ಬೇಕಾದ್ರೂ ಹ್ಯಾಪಿಯಾಗಿ ಕಳೆದ್ಬಿಡ್ತೀನಿ. ಅಭಿ, ಇದೇನು ಮಾತಾಡ್ತಿದೀಯೋ? ಅವಳ ಜೊತೆ ಬಿದ್ದು ಸ್ಮಶಾನ ಅಂತೆಲ್ಲ ಮಾತಾಡೋ ಹಾಗಾಗಿದೆಯಾ? ತಮಾಷೆ ಮಾಡಿದೆ ಮಾಮ್. ಎಲ್ಲದನ್ನು ಸೀರಿಯಸ್ ಆಗಿ ತಗೋಬೇಡ. ಹೇಳಿದ್ನಲ್ಲ, ಸೀನಿಯರ್ ಜೊತೆಲಿ ನಾನು ಎಲ್ಲೇ ಇದನ್ನು ಹ್ಯಾಪಿಯಾಗೇ ಇರ್ತೀನಿ. ಅದೆಲ್ಲ ಏನಾದರೂ ಇರಲಿ, ಈ ವಿಷಯದಲ್ಲಿ ಮಾತ್ರ ನಾನು ಬಿಡೋದಿಲ್ಲ. ಈಗಾಗಲೇ ನಮ್ಮ ಬಳಗದವರೆಲ್ಲ ವಯಸ್ಸಾದವಳನ್ನು ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹಂಗಿಸ್ತಿದ್ದಾರೆ. ಈಗ ಈ ದೇವಸ್ಥಾನಕ್ಕೂ ಹೋಗಿದ್ದು ಗೊತ್ತಾಗ್ಬಿಟ್ರೆ ನಮ್ಮನ್ನು ಆಡ್ಕೊಂಡು ತಮಾಷೆ ಮಾಡ್ತಾರೆ. ಅನ್ನೋರು ಹೆಂಗೆ ಇದ್ರು ಅಂದೇ ಅಂತಾರೆ ಮಾಮ್. ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಅವಮಾನ ಆಗೋದು ನನಗೆ ತಾನೆ. ಬಿಟ್ಟಾಕು ಮಾಮ್. ನಿನ್ನ ಮರ್ಯಾದೆ ತೆಗೆಯೋ ಕೆಲಸ ನಾನು ಏನೂ ಮಾಡಿಲ್ಲ. ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಆಶೀರ್ವಾದ ಮಾಡಿ ಕಳಿಸು ಅಷ್ಟೇ. ಇಲ್ಲ, ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ. ನಾನೆಲ್ಲೂ ಕಳಿಸೋದಿಲ್ಲ. ನಾವು ಹೋಗ್ತೀವಷ್ಟೇ. ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ ಮಾಮ್? ಹೋಗ್ಬೇಕಾದವ್ರು ನಾವು, ಸಂತೋಷನ ಹುಡ್ಕೋಬೇಕಾದವರು ನಾವೇ. ನಮ್ಮ ಇಷ್ಟ ಬಂದಿದ್ದ ಕಡೆ ಹೋಗಿ ಬರ್ತೀವಿ. ಅದನ್ನೆಲ್ಲ ತಡೆಯಕ್ಕೆ ಬರಬೇಡ ನೀನು. ದಯವಿಟ್ಟು ನಮ್ಮ ಇಷ್ಟಕ್ಕೆ ನಮ್ಮನ್ನು ಬಿಟ್ಬಿಡು ಪ್ಲೀಸ್. ಅರ್ಥ ಮಾಡ್ಕೊ ಮಾಮ್. ನನಗೂ ಏನೋ ಒಂದು ಅನ್ಸುತ್ತಲ್ವಾ? ನಿಮ್ಮ ಬಳಗದವ್ರಿಗೋಸ್ಕರ ನಮ್ಮ ಆಸೆನ ಬದಲಾಯಿಸ್ಕೋಬೇಕಾ? ಸರಿನಪ್ಪ, ಆಯಿತು, ಹೋಗ್ಬಿಡ್ಬಾ. ಇಷ್ಟನ್ನ ಮುಂಚೆನೇ ಹೇಳೋದು ತಾನೆ. ಥ್ಯಾಂಕ್ ಯು ಮಾಮ್. ಲವ್ ಯು. ನಮ್ಮಿಷ್ಟಕ್ಕೆ ಬಿಡು ಅಂದ್ಬಿಟ್ಟಿಯ ಮಗನೇ. ಈಗ ಏನಾಯ್ತು ಅಂತ ಹೀಗಾಡ್ತಾ ಇದೀಯ ನೀನು? ಇನ್ನೂ ಏನಾಗ್ಬೇಕ್ರಿ? ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೋತೀವಿ. ಕೇಳಕ್ಕೆ ನೀನು ಯಾರು ಅಂದ್ಬಿಟ್ನಲ್ಲ. ಮತ್ತೆ ತಪ್ಪು ತಿಳ್ಕೊತಾ ಇದೀಯ ನೀನು. ನಾವು ಇಷ್ಟಪಟ್ಟಿರೋ ಜಾಗಕ್ಕೆ ಹೋಗಕ್ಕೆ ನಮ್ಮನ್ನು ಬಿಡು ಅಂತ ಅವನು ಅಂದಿದ್ದಷ್ಟೇ. ಎಲ್ಲ ಒಂದೇ ಬಿಡಿ. ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ನನಗೆ ಅರ್ಥ ಆಗ್ತಾ ಇದೆಯಮ್ಮ. ನೀನೇ ಒಂದು ಸ್ವಲ್ಪ ಯೋಚನೆ ಮಾಡು. ಅಭಯ್ ಮಗು ಇದ್ದಾಗೆ, ಚಿಕ್ಕ ಹುಡುಗ, ಅವನು ಏನು ಮಾಡ್ತಾನೆ ಏನು ಮಾತಾಡ್ತಾನೆ ಅವನಿಗೆ ಗೊತ್ತಾಗಲ್ಲ ಅಂತ ನೀನೇ ಹೇಳ್ತಾ ಇದ್ದೆ ತಾನೆ. ಅದೇ ರೀತಿ ಇವಾಗ ಒಂದು ತಮಾಷೆಯಾಗಿ ಮಾತಾಡಿದ್ದಾನೆ, ಅದನ್ನೇ ನೀನು ಸೀರಿಯಸ್ ಆಗಿ ತಗೊಳ್ಳೋದು ತಪ್ಪಲ್ವಾ? ಹೌದು ರೀ, ಯಾವಾಗ ನೋಡಿದ್ರು ನಂದೇ ತಪ್ಪು ನೀ. ಅಲ್ಲ ರೀ, ಅವ್ನು ಯಾವ ಕಾಲದಿಂದ ಯುರೋಪಿಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದ. ಅಂಥದ್ರಲ್ಲಿ ಅವಳು ಹೇಳ್ಬಿಟ್ಲು ಅಂತ ಅವನ ಆಸೆ ಬದಲಾಯಿಸ್ಕೊಂಡಿದ್ದಾನಲ್ಲ, ಅದ್ರ ಅರ್ಥ ಅವನ ಆಸೆಗಿಂತ ಅವಳ ಮಾತೇ ಮುಖ್ಯ ಅಂತ ತಾನೆ. ಆಗ್ಲಿ ಬಿಡು, ಅವನ ಹೆಂಡತಿ ಮಾತನ್ನ ಅವನು ಕೇಳ್ತಾ ಇದ್ದಾನೆ, ನಿನಗೇನು ಕಷ್ಟ? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅವಳ ಮಾತು ಕೇಳೋದಿಕ್ಕ ನಾ 26 ವರ್ಷ ಕಷ್ಟಪಟ್ಟು ಅವನನ್ನು ಬೆಳೆಸಿದ್ದು. ಅವ್ನು ನನ್ನ ಮಗ,
ನನ್ನ ಮಾತೇ ಕೇಳಬೇಕು. ಆಯಿತು, ನಿನ್ನ ಮಾತೆ ಕೇಳೋ ಹಾಗೆ ಮಾಡ್ಕೋ. ಈಗ ಮದುವೆ ಆಗಿದ್ದಾನೆ, ಅವನ ಹೆಂಡತಿ ಜೊತೆ ಹೇಗೋ ಇರಬೇಕು ಅಂತ ಆಸೆಗಳನ್ನ ಕಟ್ಕೊಂಡಿದ್ದಾನೆ. ಅವನ ಆಸೆಗಳನ್ನ ತಪ್ಪು ಅಂತ ಹೇಳಕ್ಕೆ ಹೋಗಬೇಡ. ನೋಡು ಶಾಂತಿ, ಮಕ್ಕಳು ಬೆಳೆದು ದೊಡ್ಡವರು ಆಗ್ತಾ ಅವ್ರ ಆಸೆಗಳಿಗೆ ನಾವು ಬೆಲೆ ಕೊಡಬೇಕೇ ಹೊರತು ಅದ್ರ ಮೇಲೆ ಸವಾರಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅವ್ರಿಗೆ ಹಿಂಸೆ ಆಗುತ್ತೆ, ಆವಾಗ ಸಂಬಂಧಗಳು ಕೆಡ್ತಾ ಹೋಗುತ್ತೆ. ನನ್ನ ಮಗ ನನ್ನನ್ನು ದೂರ ಮಾಡ್ತಾನೆ ಅಂತೀರಾ? ನೀನು ಹೀಗೆ ಆಡ್ತಾ ಇದ್ರೆ ಮಾಡಿದ್ರೂ ಮಾಡಿಬಿಡ್ತಾನೆ. ಇದ್ಯಾಕ್ರಿ ಇವತ್ತು ಹೀಗೆ ಮಾತಾಡ್ತಿದ್ದೀರಾ? ಅವನೇನಾದ್ರೂ ಹಾಗೆ ಮಾಡಿದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಷ್ಟೆ. ನಿನ್ನ ಯಾಕೆ ಯಾವಾಗಲೂ ಸಾಯೋ ಮಾತೇ ಆಡ್ತೀಯ? ನೋಡು, ಮೊದಲು ನಿನ್ನ ತಪ್ಪುಗಳೇನಿದೆ ಅದನ್ನು ತಿಳ್ಕೊ, ಸರಿ ಮಾಡ್ಕೊಳ್ಳೋದನ್ನ ನೋಡ್ಕೊ. ಬೆಳೆದು ನಿಂತಿರೋ ಮಗನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಮಾತಾಡ್ತಾನೆ. ಅವನೇನೋ ಯುರೋಪ್ ಹೋಗಲ್ಲ ಅಂದನಂತೆ, ಇವಳಿಗೆ ಸಂಕಟ ಶುರುವಾಗ್ಬಿಡುತ್ತೆ. ಏನು ಯುರೋಪಲ್ಲಿ ನಿನ್ನ ತವ್ರ ಮನೆ ಇದೆಯಾ? ವಿಷಯ ಯುರೋಪ್ ಅನ್ನೋದಲ್ಲ ಕಣ್ರಿ. ಅವಳಿಗೋಸ್ಕರ ಇವನು ತನ್ನ ಆಸೆನ ಬದಲಾಯಿಸ್ಕೊತಾ ಇದ್ದಾನೆ. ನಿನ್ನೆ ಬಂದ ಸೊಸೆ ಇವನನ್ನು ಬದಲಾಯಿಸ್ತಾ ಇದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಆಮೇಲೆ ಪೂರ್ತಿಯಾಗಿ ಅವನು ಅವಳು ಸರಿಗೆ ಹಿಡ್ಕೊಂಡು ಓಡಾಡ್ಬಿಡ್ತಾನೆ. ಅದು ನನಗೆ ಭಯ. ಭಯ ಬೇಡಮ್ಮ ನಿಮಗೆ. ಶಾಲಿನಿ, ಒಳಗೆ ಬಾಮ್ಮ. ನೋಡು, ಇವಳೇನೋ ಪೆದ್ದಾಗಿ ಮಾತಾಡ್ತೀಯಾಳೆ ಅಂತ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇಲ್ಲಪ್ಪ, ಅಮ್ಮ ಹೇಳ್ತಿರೋದೇ ಸರಿ. ನನಗೋಸ್ಕರ ಆಗಲಿ ನನ್ನಿಂದಾಗಲಿ ಈ ಮನೇಲಿ ಯಾವ ಬದಲಾವಣೆ ಆಗೋದು ನನಗಿಷ್ಟ ಇಲ್ಲ. ಅಭಯ್ ಕೂಡ ಅಷ್ಟೆ, ಮುಂಚೆ ಹೇಗಿದ್ರೋ ಹಾಗೆ ನಿಮ್ಮ ಮುದ್ದಿನ ಮಗ ಆಗೇ ಇರ್ತಾರೆ. ನಾವು ಯುರೋಪ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ತಾನೇ ನಿಮಗೆ ಬೇಸರ ಆಗಿದ್ದು. ಸರಿ ಅಮ್ಮ, ಈ ವಿಷಯದಲ್ಲಿ ನೀವು ಇಷ್ಟು ಟೆನ್ಷನ್ ಆಗ್ತೀರಾ ಅಂತ ಗೊತ್ತಿರಲಿಲ್ಲ. ಇವಾಗ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿಗೆ ನಾವು ಹೊರಡ್ತೀವಿ. ಸಂತೋಷನಾ? ಕೇಳ್ತಿದ್ದಾಳಲ್ವಾ, ಮಾತಾಡು. ಆಯ್ತು. ನೋಡ್ತೀಯ ಶಾಂತಿ, ತುಂಬಿದ ಕೊಡ ಕಣೆ ಅವಳು. ಅಷ್ಟನ್ನು ಅರ್ಥ ಮಾಡ್ಕೋ ಸಾಕು. ಯುರೋಪ್ ಅದು ಬೇರೆನೇ ಕಂಡ, ಅದಕ್ಕೆ ನಾನು ಅಡ್ಜಸ್ಟ್ ಆಗಬೇಕು. ಇಂಗ್ಲೀಷ್ ಗೊತ್ತಿಲ್ಲದೆ ಇರೋ ಜನ ಬೇಕಾದಷ್ಟು ಇರ್ತಾರೆ, ಅದಕ್ಕೆ ನಾನು ಹೊಂದ್ಕೋಬೇಕು. ಅಲ್ಲಿನ ಕಲ್ಚರೇ ಬೇರೆ, ಅದನ್ನು ನಾನು ಕಲ್ತ್ಕೋಬೇಕು. ಅಮ್ಮಂಗೋಸ್ಕರ ಅಭಯ್ಗೋಸ್ಕರ ನಾನು ಬದಲಾಗಲೇಬೇಕು. ಮನ್ಸು ಗಟ್ಟಿ ಮಾಡ್ಕೋ ಶಾಲಿನಿ. ಯುರೋಪ್ ಅಲ್ಲ, ಅಮೇರಿಕಾನೂ ಸೇರಿ ಅಂತ 6 ದೇಶಗಳನ್ನ ನೀನು ಸುತ್ಕೊಂಡು ಬರ್ಬೋದು. ಅಭಯ್ ಕೂಡ ನಿನ್ನ ಜೊತೆಗಿರ್ತಾನೆ. ಯು ಕ್ಯಾನ್ ಶಾಲಿನಿ. ಎಸ್, ನಾನು ಅಭಯ್ ಜೊತೆ ಯುರೋಪಿಗೆ ಹೊರಡ್ತೀನಿ. ಮನೆಯವ್ರಿಗೆಲ್ಲ ಖುಷಿ ಆಗತ್ತೆ.